ಇದು ಡಿಜಿಟಲೀಕರಣದ ಯುಗ. ಎಲ್ಲವೂ ಆನ್ಲೈನ್ ಮೂಲಕವೇ ಈಸಿಯಾಗಿ ಸಿಗುತ್ತೆ. ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು, ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಇದೀಗ ಸೈಲೆಂಟಾಗಿ ಟೆಕ್ನಾಲಜಿ ಬಳಸ್ಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ಮತಾಂತರ ನಡೀತಾ ಇದೆ. ಏನಿದು ಕಥೆ ಅಂತೀರಾ? ಆ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮತಾಂತರ. ಡಿಜಿಟಲ್ ಯುಗ, ಧರ್ಮದಿಂದ ಧರ್ಮಕ್ಕೆ ಜಂಪಿಂಗ್. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮದ ಬಗ್ಗೆ ಫುಲ್ ಡೀಟೇಲ್ಸ್. ಮತಾಂತರ ಮಾಡಲು ಬಂದವರ ಚಳಿ ಬಿಡಿಸಿದ ಮಹಿಳೆ. ಇದು ಟೆಕ್ನಾಲಜಿಯ ಕಾಲ. ಒಂದು ಸ್ಕ್ಯಾನ್ ಮೂಲಕವೇ ಬ್ರಹ್ಮಾಂಡದ ಮಾಹಿತಿಯು ನಮ್ಮ ಕೈಯಲ್ಲಿರುತ್ತೆ. ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡ ಕೆಲ ಕಿಡಿಗೇಡಿಗಳು ಮತಾಂತರಕ್ಕೆ ಯತ್ನಿಸಿದ್ದಾರೆ. ಕತ್ತು ಮುಚ್ಚಿ ಜನರಿಗೆ ಆಮಿಷ ಒಡ್ಡಿ ಸೆಳೆಯುವ ಪ್ರಯತ್ನ. ಬಡವರೇ ಟಾರ್ಗೆಟ್, ಹಣ ಆಸ್ತಿ ತೋರಿಸಿ ಮತಾಂತರ. ಮತಾಂತರ ಸಂಬಂಧ ರಾಜ್ಯದಲ್ಲಿ ಹಿಂದಿನಿಂದಲೂ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತಲೇ ಇವೆ. ಈ ಮಧ್ಯೆಯೂ ಅನೇಕರು ತಮ್ಮ ಚಾಳಿಯನ್ನ ಬಿಡುವಂತೆ ಕಾಣ್ತಿಲ್ಲ. ಕದ್ದು ಮುಚ್ಚಿ ಜನರಿಗೆ ಆಮಿಷ ಒಡ್ಡಿ ಸೆಳೆಯುವ ಯತ್ನವನ್ನ ಮಾಡುತ್ತಲೇ ಇದ್ದಾರೆ. ಬೆಂಗಳೂರಿನಲ್ಲಿ ಇಂತಹದೇ ಪ್ರಯತ್ನವೊಂದು ನಡೆದಿದ್ದು, ಡಿಜಿಟಲ್ ಟೆಕ್ನಾಲಜಿ ಮೂಲಕ ಮತಾಂತರಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ಈ ಬೈಬಲ್ ಬೋಧನೆಗಳು ಅದನ್ನ ಏನಕ್ಕೆ ಮಾಡಕ್ಕೆ ಬೀದಿಲಿ ಕೊಡಕ್ಕೆ ಹೋಗ್ತಿದ್ದಾರೆ ನೀವು ಇಲ್ಲಿ? ಯು ಡೋಂಟ್ ನೋ ಕನ್ನಡ? ಯು ಡೋಂಟ್ ನೋ ವಾಟ್ ಇಸ್ ಯುವರ್ ಮದರ್ ಟಂಗ್? ಬೈಬಲ್ ಓಕೆ. ಇಲ್ಲಿ ಬೀದಿಲೆಲ್ಲ ಏನು ಮಾಡಕ್ಕೆ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ನೀವು? ನೀವು ಬರುತ್ತಮ್ಮ ಕನ್ನಡ? ಬೈಬಲ್ ಬೋಧನೆ ಕನ್ನಡ ಬರುತ್ತಾನೆ? ಅವ್ರಿಗೆ ಏನು ಮಾಡಕ್ಕೆ ಕೊಟ್ಕೊಂಡು ಹೋಗ್ತಾ ಇದ್ದೀರಿ? ಒಳ್ಳೆ ವಿಷಯ ಅಲ್ಲ, ನೀವು ಚರ್ಚಲ್ಲಿ ಇಟ್ಕೊಳ್ಳಿ. ಆ ಬ್ಯಾಗಲ್ಲಿ ಏನಿದೆ ತೆಗೆದು ನೋಡೋಣ. ಪಾಪ ಗೊತ್ತಿಲ್ಲ, ಬುಕ್ ಕೊಡಿ, ಒಂದು ನಾನು ನೋಡ್ತೀನಿ. ಜಾಬ್ ಕೊಡ್ತೀನಿ. ಬುಕ್ ಓನ್ಲಿ ಬುಕ್ ಪಾಂಪ್ಲೆಟ್ ಕೊಡಿ, ತೊಂದರೆ ಇಲ್ಲ. ಒಂದು ಪಾಂಪ್ಲೆಟ್ ಕೊಡಿ. ಹೌದು, ಇದು ಬೆಂಗಳೂರಿನ ಬೇಗೂರು ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ನಡೆದಿರೋ ಘಟನೆ. 2 ದಿನದ ಹಿಂದೆ ರಸ್ತೆಯಲ್ಲಿ ಸಾಗುವ ಜನರಿಗೆ ವಿಸಿಟಿಂಗ್ ಕಾರ್ಡ್ ಒಂದನ್ನ ನೀಡಿ, ನಿಮಗೆ ಕಷ್ಟ ಇದ್ದಲ್ಲಿ, ಮದುವೆ ಆಗದಿದ್ದರೆ, ಜೀವನದಲ್ಲಿ ಸಮಸ್ಯೆಗಳಿದ್ರೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಈ ಕಾರ್ಡ್ ಸ್ಕ್ಯಾನ್ ಮಾಡಿ ನೋಡಿ, ಪರಿಹಾರ ಸಿಗುತ್ತೆ ಅಂತ QR ಕೋಡ್ ಒಂದರ ವಿಸಿಟರ್ ಕಾರ್ಡ್ ಅನ್ನ ನೀಡುತ್ತಿದ್ದಾರೆ. ಇನ್ನು ಈ ಬಗ್ಗೆ ಕಾರ್ಡ್ ನೀಡಿದ ಮಹಿಳೆಯನ್ನ ಪ್ರಶ್ನಿಸಿದಾಗ ಉತ್ತರ ನೀಡದೆ ಕಾರ್ಡ್ ಹಂಚುತ್ತಿದ್ದ ಮಹಿಳೆಯರು ಕಾಲ್ ಕಿತ್ತಿದ್ದಾರೆ. ಮೈ ಪರ್ಮಿಷನ್ ಯು ವಿಲ್ ಗಿವ್ ಟು ದಿಸ್. ಹೌ ಕ್ಯಾನ್ ಯು ಗಿವ್ ಟು ದಿಸ್ ಇನ್ ಅವರ್ ಹಿಂದೂ? ಓಕೆ, ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಇವ್ರು ಕಾಲ್ ಮಾಡ್ತಾರೆ, ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಕನ್ವರ್ಷನ್ ಇಟ್ಕೊಳ್ಳಿ ಅಮ್ಮ. ಅವ್ರ ಅಮ್ಮ ಕೇಳಕ್ ಬಂದಿರ ಬೀದಿಲ್ ಬರ್ತಾವ? ನಾ ಇಂಟ್ರೆಸ್ಟೆಡ್, ನಾನು ಕನ್ವರ್ಟ್ ಆಗ್ತೀನಿ. ನಿಮ್ಗೆ ಗೊತ್ತಲ್ಲ ಅಮ್ಮ, ಕನ್ನಡ ಗೊತ್ತಲ್ಲ ಅಮ್ಮ. ಅವಮ್ಮ ಬೀದಿಲ್ ಹೋಯ್ತಾರ ಕೇಳಕ್ ಬಂದಿರಾ? ಕನ್ವರ್ಟ್ ಆಗ್ತೀನಿ, ನಾವು ಕಾರ್ಡ್ ಕೊಡಿ ಅಂತ ಅಂದ್ಬಿಟ್ಟು. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರೇನು? ಮಲ್ಲಿಗ. ನೀವು ಬೇಸಿಕಲಿ ಕ್ರಿಶ್ಚಿಯನ್ ಇಲ್ಲ ಹಿಂದೂನಾ? ಐ ಸಾ ಮೇಡಮ್. ಅದೇನು ಕೊಟ್ಬಿಟ್ಟಮ್ಮ, ನೀನು ಕನ್ವರ್ಟ್ ಮಾಡ್ದಾನೆ ನೀನು? ನೀನು ಚರ್ಚಲ್ಲಿ ಇಟ್ಕೋಬೇಕಾಗಲ್ಲ ನೀವು. ಗೊತ್ತಾಗಿಲ್ಲ. ಆ ಥರದ ಮತಾಂತರ ಮಾಡೋದಕ್ಕೆ ಏನಾದರೂ ಪ್ರಮಾಣ ಗೊತ್ತಿಲ್ಲ ಅಲ್ಲ ನಮಗೆ. ಮತಾಂತರದ್ದು ಹಿಂದೆ ಮಸೂದೆ 21ರಲ್ಲಿ ತಂದಿದ್ದಲ್ಲ, ಅದಕ್ಕೆ ವಿಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು. ಅಸಮರ್ಪಣೆ ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕ್ಕೆ ಇಲ್ಲ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು. ನಮ್ ಧರ್ಮ, ನಮ್ ಸಂಸ್ಕೃತಿ, ನಮ್ ಸಂಸ್ಕೃತಿ, ನಮ್ ದೇವ್ರು ಯಾವತ್ತೂ ಆಗಲ್ಲ. ದಯವಿಟ್ಟು ಯಾರು ಕನ್ವರ್ಷನ್ ಆಗ್ಬೇಡಿ. ಈ ತರದಕ್ಕೆಲ್ಲ ಒಳಗಾಗ್ಬಿಡಿ. ಜಾಬ್ ಕೊಡಿಸ್ತೀನಿ, ನಿಮ್ಗೆ ಹುಷಾರಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಸರಿ ಮಾಡಿಸ್ತೀನಿ, ಅದಕ್ಕೆ ದುಡ್ಡು ಕೊಡ್ತೀವಿ, ಇದಕ್ಕೆ ದುಡ್ಡು ಕೊಡ್ತೀವಿ, ಏನೇನೋ ಹೇಳ್ತಾರೆ. ದಯವಿಟ್ಟು ಯಾರು ಕನ್ವರ್ಟ್ ಆಗ್ಬೇಡಿ. ನನ್ನ ರಿಕ್ವೆಸ್ಟ್ ಇದು. ಸುಮ್ಮನೆ ಅಮಾಯಕರನ್ನ ಟಾರ್ಗೆಟ್ ಮಾಡಂತ ಕಾಯ್ದೆ ಇದೆ, ಆದ್ರೆ ಏನು ಯೂಸ್ ಇಲ್ಲ. ಹಿಂಗ್ ನೋಡಿದ್ವಲ್ಲ, ಬೆಳಗ್ಗೆ ಬರ್ತಾರೆ ರೋಡಲ್ಲಿ ಎಲ್ರಿಗೂ ಕೊಡ್ತಾ ಇದ್ರು. ಈಗ ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತಾರೆ. ಒಂದ್ ಲಕ್ಷ ಕೊಟ್ರೆ ಇರೋ ಪ್ರಾಬ್ಲಮ್, ₹1 ಇಲ್ದ್ರೆ 1 ಲಕ್ಷ.
ನಾವು ವರ್ಕ್ ಮೇಲೆ ಹೋಗ್ತಾ ಇದ್ವಿ, ಯಾರನ್ನೋ ನಿಂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ಈ ಕಾರ್ಡ್ ಕೊಡ್ತಾ ಇದ್ರು. ಆಕ್ಚುಲಿ ಅವ್ರು ಏನೋ ಒಂಥರ ಮೂಡ್ ಆಫ್ ಅಲ್ಲಿ ಇದ್ರು. ಒಬ್ರು ಮೇಡಮ್ ಕಾರ್ಡ್ ಇಟ್ಕೊಂಡಿದ್ರು. ಏನಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ನಂಗೆ ಜಾಬ್ ಬೇಕಾಗಿತ್ತು, ಪ್ರಾಬ್ಲಮ್ ಅಲ್ಲಿ ಇದೀನಿ, ಯಾರೋ ಕಾರ್ಡ್ ಕೊಟ್ರು, ಇದೇನೋ ಪೋರ್ಷನ್ಸ್ ಎಲ್ಲ ಬರುತ್ತೆ, ಇದು ಓದ್ಕೊಳ್ಳಿ, ಲೈಫಲ್ಲೆಲ್ಲ ಚೆನ್ನಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಜಾಸ್ತಿ force ಮಾಡಿದ್ದಾರೆ. ಆಮೇಲೆ ಅವ್ರು ನನ್ನ ಕೈಗೆ ಕೊಟ್ರು ಈ ಕಾರ್ಡ್ನ. ಹೇಗೆ ಹೇಳ್ತಿದ್ದಾನೆ ಅಂದ್ರೆ, ಈಗ ಇನ್ನು ಮದ್ವೆ ಆದವ್ರಿಗೆ ಏನಾರ ಪ್ರಾಬ್ಲಮ್ ಆದ್ರೆ, ಸಿಂಗಲ್ಸ್ ಇದ್ರೆ ಏನಾರ ಪ್ರಾಬ್ಲಮ್ ಆದ್ರೆ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು? ಬೈಬಲ್ ಓದ್ಬೇಕು. ಇನ್ನು ಈ ರೀತಿಯ ಘಟನೆಗಳು ಪದೇ ಪದೇ ನಗರದ ಹಲವು ಕಡೆ ಮರುಕಳಿಸುತ್ತಿರೋ ಕಾರಣ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು, ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಬೈಬಲ್ ಅನ್ನು ಓದಿ, ಚರ್ಚಿಗೆ ಬನ್ನಿ, ಹೀಗೆ ಡಿಜಿಟಲ್ ಮೂಲಕ ಮತಾಂತರ ಮಾಡುವಂತ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ಗಂಭೀರವಾದಂತ ಸಮಸ್ಯೆ ಇದೆ. ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಸಹ ಅಮಾಯಕರನ್ನ ಬೇರೆ ಬೇರೆ ಮಾಧ್ಯಮದಿಂದ ಮತಾಂತರ ಮಾಡಿ ಒಂದು ದೊಡ್ಡ ಹಿಂದೂ ವಿರೋಧಿ ಷಡ್ಯಂತ್ರ ಜಾಲ ನಡೀತಾ ಇದೆ. ಇದು ಅತ್ಯಂತ ಗಂಭೀರವಾಗಿದ್ದು, ರಾಜ್ಯ ಸರ್ಕಾರ ಏನು ಮತಾಂತರ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಬೇಕು. ಯಾರು ಇದರ ಹಿಂದಿದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಇದರ ಎಲ್ಲ ಜಾಲವನ್ನು ಭೇದಿಸಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಮತಾಂತರ ಬಗ್ಗೆ ನೀವು ಯಾರು ಗಾರ್ಮೆಂಟ್ಸ್ ಪೀಪಲ್ಸ್ ಆಗಲಿ, ಕೂಲಿ ಕೆಲಸದವರಲ್ಲಿ ಮತ್ತು ಬೇರೆ ಕೆಲಸದವರಲ್ಲಿ ಈ ಥರ ಕಾರ್ಡ್ಗಳು ನೋಡಿ ನಮಗೆ ಗೊತ್ತಾಗ್ಲಿಲ್ಲ. ಆ್ಯಕ್ಚುಲಿ ನಾನು ಅದನ್ನು ಸ್ಕ್ಯಾನ್ ಮಾಡಿ ನೋಡೋ ಮೇಲೆ ಗೊತ್ತಾಯ್ತು ನನಗೆ. ಈ ಥರ ದಯವಿಟ್ಟು ಸ್ವಲ್ಪ ನೀವು ಜಾಗೃತಿಯಿಂದಿರಿ. ಇಂಥ ಕುತಾಂತ್ರಿಗಳು ಸಿಕ್ಕರು ಅಲ್ಲೇ ಮಕ್ಕ ಹೊಡೆದು ಕಳಿಸಿ, ಅವ್ರಿಗೆ ಉಗಿದು ಕಳಿಸಿ, ಹತ್ರ ಇರೋ ಪೊಲೀಸ್ ಸ್ಟೇಷನ್ಗೆ ಹಾಕಿ ಕಳಿಸಿ.